ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಫ್ ಆ್ಯಂಡ್ ಸ್ಟಾಕ್ಸ್ ಅಂತ ನಾವು ಕೇಳ್ತಾ ಇರ್ತೀವಲ್ವಾ. ಸುಮಾರು 5,000-6,000 ಕಂಪ್ನಿಗಳಿದ್ರೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ, ಎಲ್ಲದೂ ಕೂಡ ಎಫ್ ಆ್ಯಂಡ್ ಓಗೆ ಎಲಿಜಿಬಲ್ ಆಗಿರೋದಿಲ್ಲ. ಎಫ್ ಆ್ಯಂಡ್ ಓ ಅಂದರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ. ಇದು ಏನು ಅಂಡರ್ಲೈಯಿಂಗ್ ಅಸೆಟ್ಸ್ ಇರುತ್ತೆ ಅದ್ರ ಮೇಲೆ ಬರುವಂಥ ಕಾಂಟ್ರಾಕ್ಟ್ ಆಗಿರುತ್ತೆ, ಡೆರಿವೇಟಿವ್ ಆಗಿರುತ್ತೆ. ಈ ರೀತಿ ಡೆರಿವೇಟಿವ್ ಸೆಗ್ಮೆಂಟಲ್ಲಿ ಎಲಿಜಿಬಲ್ ಆಗಿರುವಂಥ ಸ್ಟಾಕ್ಸು ಬೆರಳೆಣಿಕೆ ಇರುತ್ತೆ. ಒಂದು 200ಕ್ಕಿಂತನೂ ಕಮ್ಮಿ ಸ್ಟಾಕ್ಸ್ಗಳಿದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಹೇಳೋದಾದರೆ. ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಅಷ್ಟೊಬ್ಬರು IRCTC ಎಫ್ ಆ್ಯಂಡ್ ಓ ಡೆರಿವೇಟಿವ್ ಸೆಗ್ಮೆಂಟಿಂದ ಬ್ಯಾನ್ ಆಗಿದೆ ಅಂತ ನ್ಯೂಸ್ ಬಂದಿದೆಯಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು. ಎಫ್ ಆ್ಯಂಡ್ ಓಯಿಂದ ಯಾಕೆ ಬ್ಯಾನ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಂಚೆ ಎಫ್ ಆ್ಯಂಡ್ ಓಗೆ ಹೇಗೆ ಎಲಿಜಿಬಲ್ ಆಗ್ತೀವಿ ಅಂತ ಹೇಳೋದು ಕೂಡ ಇಂಪಾರ್ಟೆಂಟ್ ಅಂತ ಅನಿಸ್ತು. ಅದನ್ನು ತಿಳಿತಾ ಹೋಗೋಣ. ಈಗ ನೋಡಿ, ಯಾವುದೇ ಒಂದು ಸ್ಟಾಕ್ ಆದ್ರೂ ಅದು ಎಫ್ ಆ್ಯಂಡ್ ಓ ಸೆಗ್ಮೆಂಟಲ್ಲಿ ಆಕ್ಟಿವೇಟ್ ಆಗಬೇಕು ಅಂತಂದರೆ, ಅಂದರೆ ಅದಕ್ಕೆ ನೀವು ಕಾಂಟ್ರಾಕ್ಟ್ನ ತಗೋಬೇಕು ಅಂತಂದರೆ ಏನೇನೆಲ್ಲ ಕ್ರೈಟೀರಿಯಾ ಇರುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಮೊದಲನೇ ಕ್ರೈಟೀರಿಯಾ ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇರೋ ಹಾಗೆ ಆವ್ರೇಜ್ ಡೈಲಿ ಮಾರ್ಕೆಟ್ ಕ್ಯಾಪು ಮತ್ತು ಆವ್ರೇಜ್ ಡೈಲಿ ಟ್ರೇಡೆಡ್ ವ್ಯಾಲ್ಯೂ ಅಂತ ನೋಡ್ತಾರೆ. ಡೈಲಿ ಮಾರ್ಕೆಟ್ ಕ್ಯಾಪ್ ಅಂದರೆ ನಿಮಗೇನು ಗೊತ್ತು, ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಆ ಪರ್ಟಿಕ್ಯುಲರ್ ಸ್ಟಾಕ್ದು ಇಂಟು ನಂಬರ್ ಆಫ್ ಶೇರ್ಸ್, ಟೋಟಲ್ ನಂಬರ್ ಆಫ್ ಶೇರ್ಸ್ ಆ ಕಂಪನಿನಲ್ಲಿ ಎಷ್ಟಿದೆ ಅಂತ. ಈಗ ಯಾವುದೋ ಒಂದು ಕಂಪನಿಯಲ್ಲಿ 1,00,000 ಶೇರ್ಸ್ ಇದೆ ಅಂತ ಅನ್ಕೋಣ ಒಟ್ಟಾರೆಯಾಗಿ, ಇಂಟು ಅದರದ್ದು 1,000 ರೂಪಾಯಿ ನಡೀತಾ ಇದೆ ಅಂತ ಅನ್ಕೋಣ. ಸೊ 1,000 ಇಂಟು 1,00,000 ಶೇರ್ಸ್ ಇದೆಯಲ್ವಾ ಆ ಕಂಪನಿಯವ್ರ ಹತ್ರ, ಅಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟು ಮೊತ್ತ ಬರುತ್ತೋ ಅದು ಡೈಲಿ ಮಾರ್ಕೆಟ್ ಕ್ಯಾಪ್ ಆಗಿರುತ್ತೆ. ಇದ್ರದ್ದು ಒಂದು ಆವ್ರೇಜ್ನ ತೊಗೊತಾ ಹೋಗ್ತಾರೆ. ಅದೇ ರೀತಿಗೆ ಆವ್ರೇಜ್ ಡೈಲಿ ಟ್ರೇಡೆಡ್ ವ್ಯಾಲ್ಯೂ ಅಂದರೆ ನಂಬರ್ ಆಫ್ ಸ್ಟಾಕ್ಸ್ ಇಂಟು ಅದ್ರ ಪ್ರೈಸ್ ಎಷ್ಟು ಟ್ರೇಡ್ ಆಯಿತು ಅವತ್ತಿನ ದಿನ ಅಂತ. ಈ ಎರಡರದ್ದು ಆವ್ರೇಜ್ನ ತೊಗೊತಾ ಇರ್ತಾರೆ. ಯಾವೆಲ್ಲ ಕಂಪನಿಗಳು ಮೊದಲ 500 ಸ್ಥಾನದಲ್ಲಿ ಬರುತ್ತಲ್ವಾ, ಈ ಆವ್ರೇಜ್ ಟ್ರೇಡೆಡ್ ವ್ಯಾಲ್ಯೂ ಮತ್ತು ಆವ್ರೇಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನು ಟಾಪ್ 500 ಯಾವುದಿರುತ್ತಲ್ಲ ಅದನ್ನು ಫಸ್ಟ್ ಕ್ರೈಟೀರಿಯಾ ಮಾಡ್ಕೊತಾರೆ, ಫಿಲ್ಟರ್ ಮಾಡ್ಕೊತಾರೆ. ಆ 500 ಯಾವ್ದು ಬರ್ತಾ ಇದೆಯೋ ಅದನ್ನ. ಇದಿಷ್ಟೇ ಸಾಕ ಇಲ್ಲ, ಇದು ಮೊದಲನೇ ಕ್ರೈಟೀರಿಯಾನ ಹೇಳ್ತಾ ಇರೋಂಥದ್ದು. ಇದರಲ್ಲಿ ಟಾಪ್ 500 ಯಾವುದಿರುತ್ತೋ ಆವ್ರೇಜ್ ಡೈಲಿ ಮಾರ್ಕೆಟ್ ಕ್ಯಾಪು ಟ್ರೇಡೆಡ್ ವ್ಯಾಲ್ಯೂ, ಅದು ಫಸ್ಟ್ ಪ್ಯಾರಾಮೀಟರ್ ಆಗಿರುತ್ತೆ. ಅದಾದಮೇಲೆ ಮೀಡಿಯನ್ ಕ್ವಾರ್ಟರ್ ಸಿಗ್ಮಾ ಅಂತ ಇದೆ ನೋಡಿ. ಇದನ್ನು ನಾನು ಹೇಳಬೇಕು ಅಂತಂದರೆ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ಹೇಳ್ತಾ ಹೋಗಬೇಕು. ಯಾರ್ಯಾರು ಆಪ್ಷನ್ ಸೆಲ್ಲಿಂಗ್ ಮಾಡಿರ್ತೀರಾ ಅಥವಾ ಪೇ ಆಫ್ ಚಾರ್ಟ್ ಅಂತ ನೋಡಿರ್ತೀರಲ್ಲ ನೀವು ಸ್ಟ್ರಾಟಜಿ ಬಿಲ್ಡ್ ಮಾಡಬೇಕಾದ್ರೆ, ಅಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ತೋರಿಸ್ತಾ ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 1, ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಅಂತ ನೀವು ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಬರ್ದಿರ್ತಾರೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಅದನ್ನು ಫಾರ್ಮುಲಾ ಇದೆ, ಅದಕ್ಕೆ ಮೀನ್ ಅಂತ ತೊಗೊಂಡು ಸ್ಟಾಕಿಂದು ಜೊತೆಗೆ ವೇರಿಯನ್ಸನ್ನು ತೊಗೊಂಡು ಅದೆರಡನ್ನೂ ಮ್ಯಾಚ್ ಮಾಡಿ ಆ ರೀತಿಯಾಗಿ ಅದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು 1 ಅಂತ ಇರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 1, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಅಂತ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಇವಾಗ ರಿಲಯನ್ಸ್ ಅನ್ನೋ ಸ್ಟಾಕಲ್ಲಿ ನೀವು ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನೋಡೋದಾದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 1 ಅಂತ ನೀವು ನೋಡೋದಾದ್ರೆ ಸುಮಾರು ಒಂದು 50 ರೂಪಾಯಿ ಬರುತ್ತೆ. ಇವಾಗಿನ ಕರೆಂಟ್ ಪ್ರೈಸಿಗೆ ಒಂದು 50 ರೂಪಾಯಿ ಮೇಲ್ಗಡೆ ಹೋದರೆ ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಆಗುತ್ತೆ, ಕೆಳಗಡೆ ಹೋದ್ರೂ ಅದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೇಂಜ್ ಆಗಿರುತ್ತೆ ಇದು. ಓಕೆನಾ? ಅದೇ ರೀತಿಯಾಗಿ ನೀವು SBI ಈ ಥರ ಒಂದು 500-600 ರೂಪಾಯಿ ಸ್ಟಾಕಲ್ಲಿ ನೋಡಿದ್ರೆ ಒಂದು 15-20 ರೂಪಾಯಿ ಇರ್ಬೋದು ಅಂತ ಅನ್ಕೋಬೋದು ರೇಂಜು. ಅದಕ್ಕೆ ನಾನಾಗಲೇ ಹೇಳ್ದಂಗೆ ಆ್ಯಕ್ಚುಯಲ್ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಮೇಲೆ ಆಗ್ತಾ ಹೋಗುವಂಥದ್ದು. ಬಟ್ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲಿ ಅಂತ ಇವೆರಡು ಉದಾಹರಣೆ ಕೊಟ್ಟೆ. ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರುತ್ತಲ್ಲ, ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಾಲು ಭಾಗ ಅಂದರೆ, ಈಗ ರಿಲಯನ್ಸ್ ಸ್ಟಾಕಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 1 ಅಂದರೆ ನಾನೆಂತ ಹೇಳಿದೆ ನಿಮಗೆ 50 ರೂಪಾಯಿ ಮೇಲ್ಗಡೆ ಅಥವಾ 50 ರೂಪಾಯಿ ಕೆಳಗಡೆ ಮಾಡೋದು ಅಂತ ಹೇಳಿದೆ. ಅದರ ಕಾಲು ಭಾಗ ಅಂತಂದರೆ ಏನು, ಸುಮಾರು 12.5 ಪಾಯಿಂಟ್ಸು ಮೇಲೆ ಕೆಳಗೆ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೋ ದುಡ್ಡು, ಅದನ್ನು ನಾವು ಮೀಡಿಯನ್ ಕ್ವಾರ್ಟರ್ ಸಿಗ್ಮಾ ಅಂತ ಕರಿತಾ ಹೋಗ್ತೀವಿ. ಅಂದರೆ ನೋಡಿ, ಯಾಕೆ ಇದನ್ನ ಮಾಡಿದ್ದಾರೆ ಅಂತಂದರೆ, ಯಾರಾದರೂ ಬಂದು ಸುಮ್ಮನೆ ಮ್ಯಾನಿಪುಲೇಟ್ ಮಾಡೋಕ್ಕೆ ಹೋಗಬಾರ್ದು, ರಿಟೇಲರ್ಸಿಗೆ ತೊಂದರೆ ಆಗಬಾರ್ದು ಅಂತ. ಅಂದರೆ ಈ ಕ್ವಾರ್ಟರ್ ಸಿಗ್ಮಾ ಅಂತ ನಾವು ನೋಡಬೇಕು ಅಂತಂದರೆ ನಿಮಗೆ ಆರ್ಡರ್ ಸೈಜ್ ಅಂತ ಮಾತಾಡ್ತೀವಿ. ಆರ್ಡರ್ ಸೈಜ್ ಅಂದರೆ ಎಗೇನ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಆಗಿರುತ್ತೆ. ಅಂದರೆ ನಂಬರ್ ಆಫ್ ಸ್ಟಾಕ್ಸು ಇಂಟು ಎಷ್ಟು ನಂಬರ್ ಆಫ್ ಶೇರ್ಸ್ ಬೇಕು ಅಂತ, ಅದನ್ನು ಆರ್ಡರ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಮೀಡಿಯನ್ ಕ್ವಾರ್ಟರ್ ಸಿಗ್ಮಾ ಈ 500 ಕಂಪ್ನಿಗಳನ್ನು ಆಲ್ರೆಡಿ ನಾವು ಆವ್ರೇಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ, ಆವ್ರೇಜ್ ಟ್ರೇಡೆಡ್ ವ್ಯಾಲ್ಯೂ ಮೇಲೆ ಫಿಲ್ಟರ್ ಮಾಡ್ಕೊಂಡಿದ್ದೀವಿ. ಆ 500ರಲ್ಲಿ ಆವ್ರೇಜ್ ಇದು ಏನು ಮೀಡಿಯನ್ ಕ್ವಾರ್ಟರ್ ಸಿಗ್ಮಾ ಅಂತ ಇದೆಯಲ್ಲ, ಇದು ಲಾಸ್ಟ್ 6 ಮಂತ್ಸಲ್ಲಿ ನೋಡೋದಾದರೆ ಯಾವತ್ತೂ ಕೂಡ 25 ಲಕ್ಷಕ್ಕಿಂತ ಕಮ್ಮಿ ಆಗಿರಬಾರ್ದು. 25 ಲಕ್ಷಕ್ಕಿಂತ ಕಮ್ಮಿ ಆಗಿರಬಾರ್ದು ಅಂತಂದರೆ ಏನು, ಆದರೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಷ್ಟು ಸುಸ್ಥಿರವಾಗಿರಬೇಕು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ಮ್ಯಾನಿಪುಲೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಯಾರಾದರೂ ದೊಡ್ಡ ಪ್ಲೇಯರ್ಸ್ ಬಂದ್ಬಿಟ್ಟು ಮ್ಯಾನಿಪುಲೇಟ್ ಮಾಡಬೇಕು ಅಂತಂದ್ರೂ, ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಾಲು ಭಾಗ ಅವರು ಮ್ಯಾನಿಪುಲೇಟ್ ಮಾಡಬೇಕು ಅಂದ್ರೂ ಅವ್ರಿಗೆ 25 ಲಕ್ಷ ರೂಪಾಯಿಗಳು ಬೇಕಾಗುತ್ತೆ. ಆಗೊಂದು ಕ್ರೈಟೀರಿಯಾನ ಇಟ್ಟಿದ್ದಾರೆ. ಇದು 6 ತಿಂಗಳುಗಳ ಕಾಲ ಇದೇ ರೀತಿ ಇರಬೇಕು. ಅವಾಗ ಮಾತ್ರ ಎಫ್ ಆ್ಯಂಡ್ ಓಗೆ ಎಲಿಜಿಬಲ್. ಅಂದರೆ ಮಿನಿಮಮ್ 25 ಲಕ್ಷ ಬೇಕು ಅವರಿಗೆ ಒಂದು ಸಣ್ಣ ಮ್ಯಾನಿಪುಲೇಷನ್, ಅಂದರೆ ಪ್ರೈಸನ್ನು ಫ್ಲಕ್ಚುಯೇಟ್ ಮಾಡಬೇಕು ಅಂತಂದ್ರೂ. ತುಂಬ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ, ಇದು ಡೀಪಾಗಿ ಹೋಗ್ತಾ ಹೋದರೆ ಅಗೇನ್ ಫಾರ್ಮುಲಾ ಎಲ್ಲ ಬರುತ್ತೆ. ನಾನು ಆದಷ್ಟು ಸರಳವಾಗಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮೂರನೇದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸುಮಾರು ಕಂಪ್ನಿಗಳು ಬ್ಯಾನ್ ಆಗೋದು ಈ ಕ್ರೈಟೀರಿಯಾಗೆ. IRCTC ಕೂಡ ಬ್ಯಾನ್ ಆಗಿರೋದು ಈ ಕ್ರೈಟೀರಿಯಾಗಿಂದನೇ. ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ ಅಂತ ಕರಿತೀವಿ. ಇದನ್ನ ಸುಮಾರು ಕಡೆ ನೀವು MWPL ಅಂತ ಕೇಳ್ತಾ ಇರ್ತೀರಾ. ಏನಿದು ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ ಅಂತ ಅಂದರೆ, ಫ್ಯೂಚರ್ಸ್ ಆ್ಯಂಡ್
ಆಪ್ಷನ್ಸಲ್ಲಿ ಓಪನ್ ಇಂಟ್ರೆಸ್ಟ್ ಇರುತ್ತಲ್ಲ, ಟೋಟಲ್ ಅಗ್ರಿಗೇಟ್ ಓಪನ್ ಇಂಟ್ರೆಸ್ಟ್ ಇರುತ್ತಲ್ಲ, ಅಂದರೆ ಸಮ್ ಇರುತ್ತಲ್ಲ, ಅದನ್ನು ಮತ್ತೆ ಅಂಡರ್ಲೈಯಿಂಗ್ ಅಸೆಟ್ನ ಎರಡನ್ನೂ ತಗೊಂಡು ಹೋಗ್ತಾರೆ. ಇದು ನಾನು ಸರಳವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೋ ಒಂದು ಕಂಪನಿ ಅಂತ ಅನ್ಕೋಣ. ಯಾಕಿಂದ ಈ ರೀತಿ ಮಾತಾಡಬೇಕಾಗುತ್ತೆ ಅಂದರೆ ನೋಡಿ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತ ನಾವೇನು ಮಾತಾಡ್ತೀವಿ, ಇದು ಒಂದು ಕಾಂಟ್ರಾಕ್ಟ್ ಇದ್ದಂಗೆ. ಮನೆ ಬೇರೆ, ಮನೆ ಯಾವುದು, ಅದರ ಪರ್ಟಿಕ್ಯುಲರ್ ಅಂಡರ್ಲೈಯಿಂಗ್ ಸ್ಟಾಕ್ ಯಾವುದಾಗಿರುತ್ತೋ ಅದು, ಅದ್ರ ಮೇಲೆ ವ್ಯಾಪಾರ ಮಾಡೋಕ್ಕೆ ಉಪಯೋಗಿಸ್ತಾರೆ ಅಂತ ಒಂದು ಕಾಗದ ಅಂತ ಅನ್ಕೋಬೋದು, ನೀವು ಒಂದು ಕಾಂಟ್ರಾಕ್ಟ್ ಅಂತ ಅನ್ಕೋಬೋದು. ಬಟ್ ಮೇನ್ ಆಸ್ತಿ ಇರೋದು ಮನೆನೇ ಅಲ್ವಾ. ಸೊ ಮನೆ ಇದ್ದರೆ ಅಗ್ರಿಮೆಂಟ್, ಅದಕ್ಕೋಸ್ಕರ ಈ ಎಲ್ಲ ಕ್ರೈಟೀರಿಯಾನ ಇಟ್ಟಿದ್ದಾರೆ. ಸೊ ಒಂದು 100 ಶೇರ್ ಇದೆ ಅಂತ ಅನ್ಕೋಣ. ಯಾವುದೋ ಒಂದು ಕಂಪನಿನಲ್ಲಿ ಒಂದು 100 ಶೇರ್ ಇದೆ. ಅದರಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಅಂತ ಬರುತ್ತೆ, ನಾನ್ ಪ್ರಮೋಟರ್ ಹೋಲ್ಡಿಂಗ್ ಅಂತ ಬರುತ್ತಲ್ವಾ. ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಕಂಪ್ನಿಯವರೇ ಆಗಿರ್ತಾರೆ. ನಾನ್ ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಅದನ್ನ ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ನಿಫ್ಟಿ 50 ಸ್ಥಾನ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲಿ ಮಾತಾಡಿದ್ದೆ. ಅಂದರೆ ಫ್ರೀ ಫ್ಲೋಟ್ ಆಗಿದೆ ಅಂತಂದರೆ ಅದರಲ್ಲಿ FII ತೊಗೋಬೋದು, DII ತೊಗೋಬೋದು, ನಾವು ನಿಮ್ಮಂಥರ ರೀಟೇಲರ್ಸ್ ತೊಗೋಬೋದು, ಗೌರ್ಮೆಂಟ್ ತೊಗೋಬೋದು, ಈ ರೀತಿಯಾಗಿ. ಪ್ರಮೋಟರ್ ಅಂದರೆ ಆ ಕಂಪನಿಯ ಪ್ರಮೋಟರ್ಗಳಿಗೆ ಸೀಮಿತವಾಗಿರುತ್ತೆ, ರಿಸರ್ವ್ ಆಗಿರುತ್ತೆ ಅಂತ. ಸೊ ಈಗ ನಾನ್ ಪ್ರಮೋಟರ್ ಹೋಲ್ಡಿಂಗ್ ಅಂತ ಎಷ್ಟಿರುತ್ತೋ ಕಂಪನಿನಲ್ಲಿ, ಅದನ್ನು ಫಸ್ಟ್ ಕಂಡುಹಿಡ್ಕೊತಾರೆ. ಉದಾಹರಣೆಗೆ ಒಂದು ಕಂಪನಿನಲ್ಲಿ 100 ಶೇರ್ ಇದೆ ಅಂತ ಅನ್ಕೋಣ. ಅದರಲ್ಲಿ ಒಂದು 40 ಶೇರು ಪ್ರಮೋಟರ್ ಹತ್ರನೇ ಇದೆ ಅಂತ ಅನ್ಕೋಣ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇನ್ನು 60 ಶೇರ್ ಮಾತ್ರ ಏನಂತ ಇದೆ, ಫ್ರೀ ಫ್ಲೋಟ್ ಆಗಿದೆ ಅಂತ ಅನ್ಕೋಣ. ಆಯ್ತಾ. ಈ ಎಷ್ಟು ಫ್ರೀ ಫ್ಲೋಟ್ ಆಗಿರುತ್ತಲ್ಲ ಶೇರ್ಸು, ಅದರ 20%ನ ತಗೊತಾರೆ. ಈಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ 60%ನ 20% ಅಂದರೆ ನಿಮ್ಗೆ ಎಷ್ಟಾಯಿತು, 12 ಶೇರು ಅಂತ ಆಯ್ತಲ್ವಾ. ಸೊ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಟೋಟಲ್ ನಾವು ಅಗ್ರಿಗೇಟ್ ಮಾಡಿದ್ರೆ, ಸಮ್ ಮಾಡಿದ್ರೆ, ಫ್ಯೂಚರ್ಸಿಂದು ಆಪ್ಷನ್ಸಿಂದು ಓಪನ್ ಇಂಟ್ರೆಸ್ಟ್ ಬರುತ್ತಲ್ಲ, ಅದು ಈ ಕಂಪನಿಯ ಫ್ರೀ ಫ್ಲೋಟ್ ಏನು ನಂಬರ್ ಆಫ್ ಶೇರ್ಸ್ ಇರುತ್ತೋ ಅದರ 20% ಏನು ಭಾಗ ಇರುತ್ತೋ, ಅಂದರೆ 12 ಅಂತ ಆಯಿತು. ಇಲ್ಲಿ ಇದರ 95%ಗಿಂತಲೂ ಜಾಸ್ತಿ ಹೋಗಬಾರ್ದು. ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈ ಮೇನಾಗಿ ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್, ಅಂದರೆ ಎಗೇನ್ ಇದರಲ್ಲೂ ಕೂಡ ಮ್ಯಾನಿಪುಲೇಷನ್ ಆಗಬಾರ್ದು, ಲಿಕ್ವಿಡಿಟಿ ಚೆನ್ನಾಗಿರಬೇಕು ಅನ್ನೋದು ಒಂದು ಕಾರಣದಕ್ಕೋಸ್ಕರ ಇದನ್ನ ಹೇಳಿದ್ದಾರೆ. ಈ ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ ಅನ್ನೋದು 500 ಕೋಟಿಗಿಂತಲೂ ಕೆಳಗಿರಬಾರ್ದು ಅನ್ನೋ ರೋಲಿಂಗ್ ಬೇಸಿಸಲ್ಲಿ ಅಂತ ಕರಿತಾ ಹೋಗ್ತಾರೆ. ಎಗೇನ್ ಇದನ್ನು ಕೂಡ ಒಂದು 3 ಮಂತ್ಸಿಂದ 6 ಮಂತ್ಸಿಂದ ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಬಂದಿರ್ತಾರೆ. ಸೊ 500 ಕೋಟಿಗಿಂತ ಕಮ್ಮಿ ಅಂದರೆ ಯಾವ ರೀತಿ ಅಂತಂದರೆ, ಇದನ್ನ ಎಕ್ಸ್ಪೈರಿ ಆಗುತ್ತಲ್ಲ, ಮಂತ್ಲಿ ಎಕ್ಸ್ಪೈರಿ ಆಗುತ್ತಲ್ಲ, ಅವತ್ತಿನ ದಿನ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ. ಅಂದರೆ ಆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಟೋಟಲ್ ನಾನ್ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, ಆ ನಾನ್ ಪ್ರಮೋಟರ್ ಹೋಲ್ಡಿಂಗಲ್ಲಿ 20%ನ ತೊಗೊತಾರೆ. ಆ 20%ನ ತೊಗೊಂಡು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಿಂದು ಪೂರ್ತಿ ಅಗ್ರಿಗೇಟ್ ಮಾಡ್ತಾರೆ ಸಮ್ಮು. ಆ ಓಪನ್ ಇಂಟ್ರೆಸ್ಟ್ ಏನಾದರೂ ಆ 20%ನ 95%, ಆ 20%ನ 95%ಗಿಂತ ಜಾಸ್ತಿ ಇದೆ ಅಂದರೆ ಅರ್ಥ ಏನು, ಇಲ್ಲಿ ಯಾರೋ ಜಾಸ್ತಿ ಪೊಸಿಷನ್ನ ಬಿಲ್ಡ್ ಮಾಡ್ಕೊತಾ ಇದ್ದಾರೆ, ಲಿಕ್ವಿಡಿಟಿ ಇಶ್ಯೂ ಆಗ್ಬೋದು, ಅಷ್ಟು ಪಬ್ಲಿಕ್ಕಿಗೆ ಲಿಕ್ವಿಡಿಟಿನೇ ಇಲ್ಲ, ಅದಕ್ಕಿಂತ ಜಾಸ್ತಿ ಪೊಸಿಷನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅನ್ನೋಕ್ಕೋಸ್ಕರ ಅದನ್ನ ಬ್ಯಾನ್ ಮಾಡ್ತಾ ಹೋಗ್ತಾರೆ. ಆದರೆ ಬ್ಯಾನ್ ಮಾಡಿದ್ರೆ ನೋಡಿ, ನಮಗೆ ಮುಂದಿನ 3 ತಿಂಗಳು ಕಾಂಟ್ರಾಕ್ಟ್ಗಳು ಮುಂಚೆನೇ ಸಿಕ್ಕಿರುತ್ತಲ್ವಾ. ಈ ರೀತಿ ಇರೋದ್ರಿಂದ ಆಲ್ರೆಡಿ ಏನು ಇಶ್ಯೂ ಆಗಿರುತ್ತಲ್ಲ ಕಾಂಟ್ರಾಕ್ಟು, ಅದು ಬ್ಯಾನ್ ಆಗೋದಿಲ್ಲ. ಅದರಲ್ಲಿ ಜನ ಅದೇ ರೀತಿ ಮುಂದುವರ್ಸ್ಕೊತ ಹೋಗ್ಬೋದು. ಅಂದರೆ ಪೊಸಿಷನ್ನ ಕಮ್ಮಿ ಮಾಡ್ಕೊತ ಬರಬೇಕಾಗುತ್ತೆ. ಹೊಸ ಪೊಸಿಷನ್ ತೊಗೊಂಡ್ರೆ ಪೆನಾಲ್ಟಿ ಇರುತ್ತೆ. ಹಾಗಾಗಿ ನಿಮಗೆ F&O ಬ್ರೋಕರ್ಗಳೇ ಬ್ಯಾನ್ ಮಾಡಿಬಿಡ್ತಾರೆ. ಒಂದ್ಸಲ ಬ್ಯಾನ್ ಲಿಸ್ಟಿಗೆ ಬಂತು ಅಂದರೆ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಇರೋದಿಲ್ಲ. ಸೊ ನೋಡ್ತಾರೆ, ನೆಕ್ಸ್ಟ್ 3 ಮಂತ್ಸನ್ನು ಕೂಡ ಅದನ್ನ ವ್ಯಾಲಿಡೇಟ್ ಮಾಡ್ತಾರೆ. ಅದರಲ್ಲಿ ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ಗಿಂತ ನಮಗೆ ಕಮ್ಮಿ ಆಗ್ತಾ ಬರ್ತಾ ಇದೆ 95%ಗಿಂತ ಅಂತಂದರೆ ಮತ್ತೆ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ವಾಪಸ್ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಅದು ಬ್ಯಾನಲ್ಲೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 3 ತಿಂಗಳು ಏನು ಮಾನಿಟರ್ ಮಾಡೋಕ್ಕೆ ಶುರು ಮಾಡೋದ್ರಿಂದ 3 ತಿಂಗಳಲ್ಲಿ ಸುಮಾರು ದಿನ ಈ ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ಗಿಂತ 95%ಗಿಂತ ಜಾಸ್ತಿನೇ ಉಳಿದಿದೆ ಅಂತಂದರೆ ಕೊನೆಗೆ ಏನು ಮಾಡ್ತಾರೆ, ಅದನ್ನ F&O ಸೆಗ್ಮೆಂಟಿಂದನೇ ತೆಗೆದು ಹಾಕ್ಬಿಡ್ತಾರೆ. ಈ ರೀತಿಯಾಗಿ ಮತ್ತೆ ಅದು ಮಂತ್ಲಿ ಬೇಸಿಸಲ್ಲಿ ನಡೀತಾನೆ ಇರುತ್ತೆ. ಆವರೇಜ್ ಡೈಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನು, ಡೈಲಿ ಟ್ರೇಡೆಡ್ ವ್ಯಾಲ್ಯೂ ನೋಡ್ತಾರೆ, ಸಿಗ್ಮಾ ವ್ಯಾಲ್ಯೂ ನೋಡ್ತಾರೆ. ಸಿಗ್ಮಾ ವ್ಯಾಲ್ಯೂ ಅಂದರೆ ನೋಡಿ 25 ಲಕ್ಷ ಅಷ್ಟು ಬೇಕಾಗಬೇಕು. ಆರ್ಡರ್ ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಡಿವಿಷನ್ನ ಚೇಂಜ್ ಮಾಡಬೇಕು ಅಂತಂದರೆ ಅಷ್ಟು ಮೊತ್ತ ಬೇಕಾಗಬೇಕು. ಅದಕ್ಕೆ ನಿಮ್ಗೆ ಹೇಳುವಂಥದ್ದು 500 ಕಂಪ್ನಿಗಳು ಫಸ್ಟ್ ಕ್ರೈಟೀರಿಯಾದಲ್ಲಿ ಸೆಲೆಕ್ಷನ್ ಆದರೂ ಕೂಡ 2ನೇದು 3ನೇದು ಕ್ರೈಟೀರಿಯಾ ಅಂತ ಬಂದಾಗ, ಯಾಕಂದರೆ 3ನೇದಲ್ಲಿ 500 ಕೋಟಿ ಇರಬೇಕು ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್, 2ನೇದು ಸ್ಟ್ಯಾಂಡರ್ಡ್ ಡಿವಿಷನ್ 25 ಲಕ್ಷ ಇರಬೇಕು. ಸೊ ಈ ಎಲ್ಲ ಕ್ರೈಟೀರಿಯಾದಿಂದ ಒಂದು 184 ಸ್ಟಾಕ್ಗಳು ಮಾತ್ರ ಇವಾಗ NSE-ನಲ್ಲಿ ಎಲಿಜಿಬಲ್ ಇದೆ F&O ಸೆಗ್ಮೆಂಟಲ್ಲಿ. ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರ್ಬೋದು, ಬಟ್ ಮ್ಯಾಥಮೆಟಿಕ್ಸ್ ಅನ್ನೋದು ಇನ್ವಾಲ್ವ್ ಆಗೇ ಆಗಿರುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಆವರೇಜ್ ಡೈಲಿ ಡೆಲಿವರಿ ವ್ಯಾಲ್ಯೂ ಅಂತ ನೀವೇನು ದಿನ ಹೋಗ್ಬಿಟ್ಟು ಚೆಕ್ ಮಾಡಿ ಅಂತ ನಾನು ಹೇಳ್ತೀನಲ್ಲ, ಅದರ ವ್ಯಾಲ್ಯೂ ಅಂದರೆ ಎಷ್ಟು ಆ್ಯಕ್ಚುಲ್ ರುಪೀಸಲ್ಲಿ ಎಷ್ಟು ದುಡ್ಡು ಕೊಟ್ಟು ತೊಗೊಂಡು ಹೋಗಿದ್ದಾರೆ ಅಂತ ಇದೆಯಲ್ಲ, ಅದು ಲಾಸ್ಟ್ 6 ಮಂತ್ಸಲ್ಲಿ ಅಂದರೆ ರೋಲಿಂಗ್ ಬೇಸಿಸಲ್ಲಿ, ಏನಂದರೆ ಮಂತ್ಲಿ ಬೇಸಿಸ್ ಚೆಕ್ ಮಾಡ್ತಾ ಇರ್ತಾರೆ, 10 ಕೋಟಿಗಿಂತನೂ ಕಮ್ಮಿ ಆಗಿರಬಾರ್ದು. ಅಂದರೆ ಡೆಲಿವರಿ ವ್ಯಾಲ್ಯೂ ಅಷ್ಟು ಆಗ್ತಾ ಇರಬೇಕು ಅಂತ. ಹಂಗೆ ಆಗ್ತಾ ಇದ್ದರೆ ಲಿಕ್ವಿಡಿಟಿ ಅಂತ ನೋಡಿ. F&O ಅಂತ ಬರೋದು ಸುಮ್ಮನೆ ಆಟ ಅಲ್ಲ. ಯಾಕೆಂತಂದರೆ F&O ಅಂತ ಬಂದುಬಿಟ್ರೆ ಸುಮಾರು ಮ್ಯಾನಿಪುಲೇಷನ್ಗಳು ನಡೀತಾ ಹೋಗುತ್ತೆ. ಯಾಕೆಂದರೆ ಅದರಲ್ಲಿ ಕಾಂಟ್ರಾಕ್ಟ್ ತೊಗೊಂಡು ಜನ ಅದ್ರ ಮೇಲೆ ಸ್ಟಾಕ್ ಮೂವ್ಮೆಂಟನ್ನು ಫ್ಲಕ್ಚುಯೇಟ್ ಮಾಡೋಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾರೆ ಅಂತ. ಅಫ್ಕೋರ್ಸ್ ಅಂಡರ್ಲೈನ್ ಹೆಂಗಿರುತ್ತೋ ಹಾಗೆ F&O ನಡೆಯುವಂಥ ಹೋಗೋದು. ಬಟ್ ಅಂಡರ್ಲೈನ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಈ ಎಲ್ಲ ಕ್ರೈಟೀರಿಯಾನ ಇಟ್ಟಿರ್ತಾರೆ. ಹಾಗಾಗಿ ಈ ಇಷ್ಟು ಪ್ಯಾರಾಮೀಟರ್ಸ್ ಇದೆ. ಈ ನಾನಾಗಲೇ ಹೇಳ್ದಂಗೆ ಇನ್ನು ಯಾವುದಾದ್ರೂ 3 ತಿಂಗಳಿಗಿಂತ ಹೆಚ್ಚಿನ ಕಾಲ ಈ ಕ್ರೈಟೀರಿಯಾದಿಂದ ಅದು ಸಸ್ಟೈನ್ ಆಗಲಿಲ್ಲ ಅಂತಂದರೆ ಅದಕ್ಕೆ ಒಂದು ಬ್ಯಾನ್ ಅಂತ ಬರ್ತಾ ಹೋಗುತ್ತೆ. ಬ್ಯಾನ್ ಆದಮೇಲೂ ಮತ್ತೆ
ರಿವ್ಯೂ ಮಾಡ್ತಾ ಇರ್ತಾರೆ. ಬರೀ ಆಲ್ರೆಡಿ ಓಪನ್ ಇರೋ ಪೊಸಿಷನ್ ಅಲೋ ಮಾಡಿರ್ತಾರೆ. ಏನು ಮತ್ತೆ ಸುಸ್ಥಿರ ಸ್ಥಿತಿಗೆ ಬರಲಿಲ್ಲ ಅಂತಂದರೆ 2004ರಲ್ಲಿ ಇಂಪ್ಲಿಮೆಂಟ್ ಆಗಿರೋದು. ಆವಾಗ ಏನಾಗ್ತಾ ಹೋಗುತ್ತೆ, F&O ಸೆಗ್ಮೆಂಟಿಂದನೇ ತೆಗೆಯುವಂಥ ಯೋಚನೆಯನ್ನು ಮಾಡಬೇಕಾಗ್ತಾ ಹೋಗುತ್ತೆ. ಸೊ ಇದು ಕ್ರೈಟೀರಿಯಾ ಇರುವಂಥದ್ದು. ಯಾಕೆ ಎಲ್ಲ ಸ್ಟಾಕ್ಗಳು F&O ಸೆಗ್ಮೆಂಟಲ್ಲಿ ಬರೋದಿಲ್ಲ ಅಂತ, ಮತ್ತೆ ಬ್ಯಾನ್ ಆದರೆ ಯಾಕೆ ಬ್ಯಾನ್ ಆಗ್ತಾ ಇರುತ್ತೆ ಅಂತ ಸುಮಾರು ಸಲ ನಿಮಗೆ ಈ 3ನೇ ಕ್ಯಾಟಗರಿ ಇದೆಯಲ್ಲ, ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟು, ಈ ಕಾರಣದಿಂದನೇ ಅದು ಬ್ಯಾನ್ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಲಿಕ್ವಿಡಿಟಿ. ಅಗೇನ್ ತುಂಬ ಜನ ಜಾಸ್ತಿ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ, ಸ್ಪೆಕ್ಯುಲೇಟ್ ಮಾಡೋಕ್ಕೆ ನೋಡಿದ್ರೆ ಡೆರಿವೇಟಿವ್ ಸೆಗ್ಮೆಂಟಲ್ಲಿ ಅದರ ಬೇಸಿಸ್ ಅಂಡರ್ಲೈಂಗ್ ಅಸೆಟ್ ಅದಕ್ಕೆ ರೆಡಿ ಆಗಿಲ್ಲ ಅಂದರೆ, ಅಷ್ಟು ಲಿಕ್ವಿಡಿಟಿ ಇಲ್ಲ, ನಾನ್ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ ಅಂದರೆ ಈ ರೀತಿ ಆಗುತ್ತೆ. IRCTC ನಿಮಗೆ ಗೊತ್ತೇ ಇದೆ, ಫ್ರೆಶ್ ಬ್ರೇಕ್ಔಟ್ ಆಯಿತು, ಸುಮಾರು ಜನ ಬಂದು ಪೊಸಿಷನ್ನ ತೊಗೊಳಕ್ಕೆ ನೋಡಿರ್ಬೋದು. ಅದು 95%ಗಿಂತ ಜಾಸ್ತಿ ಆಗಿದ್ದರಿಂದ ಈ ಒಂದು ಕ್ರೈಟೀರಿಯಾನ ತಂದಿದ್ದಾರೆ. ನನಗೆ ಈಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಡಿಸೆಂಬರ್ನಲ್ಲಿ ಸುಮಾರು 10 ಸ್ಟಾಕ್ಗಳು ಈ F&O ಬ್ಯಾನ್ ಲಿಸ್ಟಲ್ಲಿದೆ. ಅದರಲ್ಲಿ ಬಲರಾಮ್ಪುರ್ ಚಿನಿ, ಅದು ಕೂಡ ಶುಗರ್ದು ನಿಮ್ಗೆ ಗೊತ್ತಿದೆ. ಆ ರೀತಿಯಾಗಿ ಡೆಲ್ಟಾ ಕಾರ್ಪು ತುಂಬ ಮ್ಯಾನಿಪುಲೇಷನ್ ಮಾಡಿದ್ರು, ಇಂಡಸ್ ಟವರ್ಸು, ಅದೇ ರೀತಿಯಾಗಿ IRCTC, ಹಾಗೆ ಮನಪ್ಪುರಂ ಫೈನಾನ್ಸು, ಮತ್ತು ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಅಂತ ಇದೆ, NAC ಅಂತ ಕರಿತೀವಿ. ಜೊತೆಗೆ ಪಿರಮಲ್ ಎಂಟರ್ಪ್ರೈಸಸ್ ಇದೆ, ಹಾಗೆ RVL ಬ್ಯಾಂಕ್ ಇದೆ, ಮತ್ತು ಸೇಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಹಾಗೆ Zee ಲಿಮಿಟೆಡ್. ಈ 10 ಕಂಪನಿಗಳು ಡಿಸೆಂಬರ್ 20-23ನೇ ತಾರೀಕು ಡೇಟಾ ಬಂದಾಗ ಇದು ಬ್ಯಾನ್ ಲಿಸ್ಟಲ್ಲಿದೆ ಅಂತ ಗೊತ್ತಾಗಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ NSE ವೆಬ್ಸೈಟಿಗೆ ಹೋದರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಾನು ಇವಾಗ ಏನು ನಿಮಗೆ ಕ್ರೈಟೀರಿಯಾ ಹೇಳಿದ್ನಲ್ಲ, ಇದನ್ನು ನೀವು ನೋಡ್ಬೋದು. ಕ್ವಾರ್ಟರ್ ಸಿಗ್ಮಾ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೋಡ್ಬೋದು ರಿಪೋರ್ಟ್ನ. ನೀವು ಡೆರಿವೇಟಿವ್ ಸೆಗ್ಮೆಂಟಿಗೆ ಬಂದರೆ ಇಲ್ಲಿ ಕಾಂಟ್ರಾಕ್ಟ್ ಸ್ಪೆಸಿಫಿಕೇಷನ್ ಎಲ್ಲ ಮಾಹಿತಿ ಇದೆಯಲ್ಲ, ಸೆಲೆಕ್ಷನ್ ಕ್ರೈಟೀರಿಯಾ ಇಲ್ಲಿದೆ ನೋಡಿ. ಕಾಂಟ್ರಾಕ್ಟ್ ಸ್ಪೆಸಿಫಿಕೇಷನ್ ಅಂತ ಬಂದರೆ ನಿಮಗೆ ಇಲ್ಲಿ ನೋಡೋದಾದರೆ ಎಷ್ಟಿದೆ ಅಂತ ತೋರಿಸ್ತಾ ಹೋಗುತ್ತೆ. 187 ಸೆಕ್ಯೂರಿಟೀಸ್ ಅಂತ ಇದೆ. ಆ 187 ಸೆಕ್ಯೂರಿಟೀಸ್ ಯಾವುದು ಅಂತ ನೀವು ನೋಡೋದಾದರೆ, ಬರೀ ಸ್ಟಾಕ್ಸ್ ಅಂತ ನೋಡೋದಾದರೆ 4 ಇಂಡೆಕ್ಸ್ ಇದೆ NSEನಲ್ಲಿ, ನಿಫ್ಟಿ 50, ನಿಫ್ಟಿ ಬ್ಯಾಂಕು, ನಿಫ್ಟಿ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ. ಅದೇ ರೀತಿ ಸ್ಟಾಕ್ಸ್ ಅಂತ ನೀವು ನೋಡ್ತಾ ಬರೋದಾದರೆ ಈ ಇಷ್ಟು ಸ್ಟಾಕ್ಗಳು ಮಾತ್ರ F&Oನಲ್ಲಿ ಎಲಿಜಿಬಲ್ ಆಗಿದೆ. ಸುಮಾರು 184 ಕಂಪನಿಗಳಿದೆ. ಅದೇ ರೀತಿಯಾಗಿ ನಿಮಗೆ ರಿಪೋರ್ಟ್ ಬೇಕು ಅಂತಂದರೆ ನೀವು ಇಲ್ಲಿ ರಿಪೋರ್ಟ್ ಸೆಕ್ಷನ್ಗೆ ಬಂದರೆ ನಿಮಗೆ F&O ಎಕ್ಸ್ಪೋಜರ್ ಲಿಮಿಟು ಮತ್ತು ಬ್ಯಾನ್ ಪೀರಿಯಡ್ ಯಾವಾಗಿದೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊತ ಹೋಗ್ಬೋದು. F&O ರಿಲೇಟೆಡು ಮತ್ತು ಪೊಸಿಷನ್ ಲಿಮಿಟ್ಸ್ ಬಗ್ಗೆ ನಾನು ಹೇಳಿದ್ನಲ್ಲ, ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟ್ಸು, ಅದ್ರದ್ದು ಕೂಡ ನಿಮಗೆ ಫೈಲ್ ಸಿಗ್ತಾ ಹೋಗುತ್ತೆ. ಯಾವ್ಯಾವ್ದ್ರದ್ದು ಜಾಸ್ತಿ ಆಗಿತ್ತು, ಕಮ್ಮಿ ಆಗಿತ್ತು ಅಂತ ನೀವು ನೋಡೋದಾದರೆ IRCTC ಈ ಲಿಸ್ಟ್ನಲ್ಲಿ ಸಿಗುತ್ತೆ. ಸೊ ಈ ಎಲ್ಲ ಮಾಹಿತಿಗಳು ನಿಮಗೆ NSE ವೆಬ್ಸೈಟಲ್ಲೇ ಸಿಗ್ತಾ ಹೋಗುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಆದರೆ ನನಗೆ ತಿಳಿದಿರೋ ಮಟ್ಟಿಗೆ ಸರಳವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದ್ಸಲ ನೋಡಿ. ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಮಾರ್ಕೆಟ್ ವೈಡ್ ಪೊಸಿಷನ್ ಲಿಮಿಟಿಗೆ ಅಂದರೆ ಹೇಳಿ ನಾನು ಫಾರ್ಮುಲಾ ತೋರಿಸಿ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಇದೆಲ್ಲ ಕಾಮನ್ ಮ್ಯಾನ್ ಆಗಿ ಬೇಕಾಗೋದಿಲ್ಲ. ಬಟ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಕೆಲವರು ಸ್ಟಾಕ್ಸಲ್ಲೇ ಡೆರಿವೇಟಿವ್ ಟ್ರೇಡ್ ಮಾಡ್ತಾ ಇರ್ತಾರೆ, ಲಿಕ್ವಿಡಿಟಿ ಗೊತ್ತಿರೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಪೊಸಿಷನ್ನ ತೊಗೊಂಬಿಟ್ಟು ಆಮೇಲೆ ನೀವು ಒದ್ದಾಡೋ ಆಗಬಾರ್ದು. ಅದಕ್ಕೋಸ್ಕರ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅನಿಸ್ತು. ಮತ್ತೊಂದು ಶಾರ್ಟ್ ಸೀರೀಸ್ ನನಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.